ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 5 ಇನ್ ನೆಲ್ಲೂರು. ನಾವಿವತ್ತು ಮೈಪಾಡು ಬೀಚಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಾವು ಬೀಚಿಗೆ ಹೋಗ್ತಾ ಆನ್ ದಿ ವೇ ಪೆನ್ನಾ ರಿವರ್ ವಾಟರ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈ ಪೆನ್ನಾ ರಿವರ್ ಅರೈಸಸ್ ಇನ್ ನಂದಿ ಹಿಲ್ಸ್, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್, ನಮ್ಮ ಕರ್ನಾಟಕ ಸ್ಟೇಟ್. ಆ್ಯಂಡ್ ಅಲ್ಲಿಂದ ಆಂಧ್ರ ಪ್ರದೇಶವರೆಗೂ ಫ್ಲೋ ಆಗ್ತಾ ಬರುತ್ತೆ. ತುಂಬ ಚೆನ್ನಾಗಿದೆ ಈ ರಿವರ್ ವಾಟರು. ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅರೌಂಡ್ 5 o'clock ಏನೋ ಆಗಿದೆ ಟೈಮು. ನಾವು ಇನ್ನೂ ಬೇಗ ಹೊರಡಬೇಕಿತ್ತು, ಲೇಟ್ ಆಗೋಯ್ತು. ನಾವು ಹೋಗೋಷ್ಟೊತ್ತಿಗೆ ಸನ್ಸೆಟ್ ಆಗೋಗುತ್ತೆ ಅಂತ ಅನ್ನಿಸ್ತಾ ಇದೆ. ನಮಗೂ ಗೊತ್ತಿಲ್ಲ ಸನ್ಸೆಟ್ ಬೇಗ ಆಗುತ್ತೋ ಇಲ್ವೋ ಇಲ್ಲಿ ಅಂತ. ನೋಡೋಣ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಅಂತ ನಿಮಗೂ ಗೊತ್ತಾಗುತ್ತೆ. ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಕೊನೆಗೂ 5:45 ಬಂದು ರೀಚ್ ಆದ್ವಿ. ಬೀಚ್ ನೋಡಿ ನನಗಂತೂ ಫುಲ್ ಖುಷಿಯಾಗೋಯ್ತು. ನನಗೆ ಬೀಚ್ ಅಂದರೆ ತುಂಬ ಇಷ್ಟ. ತುಂಬ ವರ್ಷಗಳಾದ್ಮೇಲೆ ಬಂದಿದ್ದೀನಿ. ಸೊ ಎಲ್ಲರೂ ಜಾಲಿ ಮಾಡ್ತಾಯಿದ್ರು. ಅಕ್ಕನ ಮಕ್ಕಳಿಗೂ ಬೀಚ್ ಅಂದರೆ ತುಂಬ ಇಷ್ಟ. ಸೊ ಅವರೇ ಫಸ್ಟ್ ಹೋಗಿ ಆಟ ಆಡ್ತಿದ್ರು. ನನಗೆ ಬೀಚ್ ಇಷ್ಟ, ಬಟ್ ಬೀಚಲ್ಲಿ ಆಟ ಆಡೋಕ್ಕಾಗಲ್ಲ. ಅಂದರೆ ಉಪ್ಪು ನೀರಲ್ಲಿ ನಂಗೆ ಆಟ ಆಡೋಕೆ ಒಂಚೂರು ಇಷ್ಟ ಆಗಲ್ಲ. ಸೊ ನಾನೇನು ನೀರಲ್ಲಿ ಬಿದ್ದು ಆಟ ಆಡಲಿಲ್ಲ. ಹಾಗೆ ಕಾಲು ನೆನೆಸ್ಕೊಂಡು ಬೀಚ್ ದಡದಲ್ಲೇ ಓಡಾಡ್ತಾ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಈ ಮೈಪಾಡು ಬೀಚ್ ನೆಲ್ಲೂರಿಂದ ಏನು ತುಂಬ ದೂರ ಇಲ್ಲ, ಹತ್ರನೇ ಇದೆ. 25 ಕಿಲೋಮೀಟರ್ಸ್ ಅಷ್ಟೇ. ಬೇಗನೆ ಬಂದುಬಿಡ್ಬೋದು. ನಾವು ಬರೋ ಅಷ್ಟೊತ್ತಿಗೆ ಪೂರ್ತಿ ಸನ್ಸೆಟ್ ಆಗಿರಲಿಲ್ಲ, ಒಂದು ಅರ್ಧ ಸನ್ಸೆಟ್ ಆಗಿತ್ತು ಅಷ್ಟೇ. ಇನ್ನು ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಹೋಗೋಣ ಅಂತ ಆಟಾಡ್ತಾ ಇದ್ವಿ. ಬೀಚ್ ಅಲೆಗಳನ್ನ ನೋಡ್ತಾ ಇದ್ದರೆ ಎಷ್ಟೇ ಟೆನ್ಷನ್ಸ್ ಇರಲಿ, ಪ್ರೆಷರ್ ಇರಲಿ, ಎಲ್ಲ ಹೋಗಿಬಿಡುತ್ತೆ. ಹಾಗೆ ನೋಡ್ತಾ ಆರಾಮಾಗಿ ನಿಂತಿದ್ದೆ. ಬೀಚ್ ಎಲ್ಲಾನು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಇವಾಗ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಟೈಮ್ 7:30 ಆಗಿದೆ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಆನಲ್ಲಿ ಇಟ್ಕೊಳ್ಳಿ. ನೆಲ್ಲೂರು ಸಿಟಿ ತುಂಬ ದೊಡ್ಡದು. ನಾನು ಚಿಕ್ಕದು ಅಂದ್ಕೊಂಡಿದ್ದೆ, ಬಟ್ ತುಂಬ ದೊಡ್ಡ ಡಿಸ್ಟಿಕ್ ಇದು. ನಾವು ಬೈಕಲ್ಲಿ ಓಡಾಡ್ತಿರೋದ್ರಿಂದ ನಮಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ಡಿಸ್ಟೆನ್ಸ್ ಅಂತ. ಅದೇ ಏನಾದರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನ ಯೂಸ್ ಮಾಡಬೇಕಂದ್ರೆ ಸಖತ್ತು ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಆ ಎಕ್ಸ್ಪೀರಿಯನ್ಸ್ ನನಗೂ ಇಲ್ಲ. ಇವತ್ತು ನಮ್ಮ ಚಿರಂಜೀವಿ ಅಣ್ಣನ ಬರ್ಡೇ ಕೂಡ ಇತ್ತು. ಸೊ ಅವ್ರಿಗೂ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಅವ್ರ ಬರ್ಡೇ ಪ್ರಯುಕ್ತನೇ ನಾವಿವತ್ತು ಬೀಚಿಗೆ ಹೋಗಿದ್ದು. ಹಾಗೆ ಮಕ್ಕಳು ಕೇಳ್ತಾ ಇದ್ರು ತುಂಬ ದಿನದಿಂದ ಬೀಚಿಗೆ ಹೋಗಬೇಕು ಅಂತ. ಸೊ ಎರಡೂ ಒಟ್ಟಿಗೆ ಆಗಿಬಿಡುತ್ತೆ, ಮಕ್ಕಳ ಆಸೆನೂ ತೀರುತ್ತೆ, ಇವ್ರ ಬರ್ಡೇಗೂ ಹೋದಂಗೆ ಆಗುತ್ತೆ ಅಂತ ಹೋಗಿದ್ದೀವಿ. ಚೆನ್ನಾಗಿತ್ತು ಇವತ್ತು ಬೀಚ್ ನೋಡಿ, ಖುಷಿ ಆಗ್ತಾ ಇದೆ. ಆ್ಯಂಡ್ ಲಾಸ್ಟಿಗೆ ಕೇಕ್ ಕಟ್ ಮಾಡಿ ನಮ್ಮ ಡೇನ ಎಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಕೇಕ್ ಕಟ್ ಮಾಡಿದ್ಮೇಲೆ ಮತ್ತೆ ಎಲ್ಲರೂ ರೆಡಿಯಾಗಿ ಹೊರಗೆ ಹೋಗೋಣ ಅಂತ ಡಿಸೈಡ್ ಆದ್ವಿ.
ಆ್ಯಸ್ ಯೂಶ್ವಲ್ ನಾವು ಯಾವಾಗಲೇ ಕೇಕ್ ಕಟ್ ಮಾಡಲಿ ಫಸ್ಟ್ ತಿನ್ಸೋದು ನಮ್ಮ ಅಪ್ಪ ಅಮ್ಮಂಗೇನೆ. ನಾನು ನಮ್ಮ ಅಪ್ಪ ಅಮ್ಮ ಮನೆ ಎಲ್ಲರನ್ನೂ ಮಿಸ್ ಮಾಡ್ಕೋತಾ ಇದ್ದೀನಿ. ಆದರೂ ಏನೂ ಮಾಡೋಕ್ಕಾಗಲ್ಲ, ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತಲೇ ಹೇಳಿಲ್ವಾ ನಮ್ಮ ದೊಡ್ಡವರು. ಅದೇ ಪಾಲಿಸಿನ ಫಾಲೋ ಮಾಡಿಕೊಂಡು ನಾನು ಸುತ್ತಾಡ್ತಾ ಇದ್ದೀನಿ. ಹಾಸನಿಗೆ ಯಾವಾಗ ಬರೋದು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ವ್ಲಾಗ್ಸ್ನ ಕಂಟಿನ್ಯೂ ಆಗಿ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ ನಾನು ಹಾಸನಿಗೆ ಯಾವಾಗ ಬರ್ತೀನಿ ಅಂತ. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಎಂಡ್ವರೆಗೂ ನೋಡಿ, ಎಲ್ಲಿಗೆ ಹೋಗ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತೆ ಎಲ್ಲರೂ ಫಾಸ್ಟಾಗಿ ರೆಡಿಯಾಗಿ ಡಿನ್ನರ್ಗೆ ಹೋಗೋಣ ಅಂತ ಹೊರಟ್ವಿ. ಡಿನ್ನರ್ ಮಾಡಿಕೊಂಡು ಮನೆಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್.